ಸ್ವಾಧೀನಪಡಿಸ್ಕೊಂಡಿದ್ದಾರೆ, ಖರೀದಿ ಎಷ್ಟು ಮಾಡಿದಾರ, ಲೀಸ್ ಎಷ್ಟು ತಗೊಂಡಿದಾರ, ಭವನ ವಿದ್ಯುತ್ ಯಂತ್ರಗಳ ಸ್ಥಾಪನೆ ಮಾಡೋದಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ರೈತರಿಗೆ? ನಮ್ಮಲ್ಲಿ ಸರ ಆಳಂದ ತಾಲೂಕಿನಾಗ 5 ಎಕರೆ ಒಂದು ಫ್ಯಾನಿಗೆ 5 ಎಕರೆ ಲೀಸ್ ಮ್ಯಾಗ 1 ಎಕರೆ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅವರು. ಟೋಟಲ್ ಅವ್ರು ಗೌರ್ಮೆಂಟ್ ಸರ್ಕ್ಯುಲೇಷನ್ ನಡವಳಿ ಪ್ರಕಾರ ಏನದ ಅಂದ್ರೆ 10 ಎಕರೆ ತೊಗೋಬೇಕು ಒಂದು ವಿಂಡ್ ಪವರ್ ಕುಂಡ್ರಲ್ಲಿ. ಅವ್ರು ತೊಗೊಳೋದು 5 ಎಕರೆ ಒಂದು ಲೀಸ್ ಮ್ಯಾಗ 1 ಎಕರೆ ಒಂದು ತೊಗೋತಾರೆ, ರಿಜಿಸ್ಟರ್ ಮಾಡ್ಕೋತಾರೆ. ಟೋಟಲ್ ನಮ್ಮ ಸೈಡ್ ಏನವ ಈಗ ನಮ್ಮ ಬಲ್ಲಿ ಏನು ಚೆನ್ನೈ ನಡೆದ ಒಂದು 8 64 ಅವ್ರು ಏನು ಮಾಡ್ಬೇಕು 64 ಅಂದ್ರೆ 640 ಎಕರೆ ತೊಗೋಬೇಕಾಗಿತ್ತು ಅವ್ರು ನಮ್ಮ ಸರ್ಕಲ್. ಟೋಟಲ್ ನಮ್ಮ ಬಲ್ಲಿ ತಾಲೂಕಿನಾಗ ಅವ್ರು ಮಿನಿಮಮ್ ಏನು ಇಲ್ಲ ಅಂದ್ರೆ ಒಂದು ಇಲ್ಲ 60 ಅಲ್ಲ ದಾದಾ ಜರ್ಗ ಮಾಡಿರಿ ಹಂಗಲ್ಲದು. ಟೋಟಲ್ ನಮ್ಮ ಆಳಂದ ತಾಲೂಕಿನಾಗ ಅವ್ರು ಏನೂ ಇಲ್ಲ ಅಂದ್ರೆ 101 ಈ ಕಡೆ ಅಂದ್ರೆ 1600 ಎಕರೆ ತೊಗೊಂಡ್ರಿ ಅವ್ರು ನಮ್ಮಲ್ಲಿ ಟೋಟಲ್ ಎಲ್ಲ ನೀರಿಗೆ. ಈ ಕಡೆ ಲ್ಯಾಂಡ್ ಪರ್ಚೇಸಿಂಗ್ ಮಾಡಿರ, ಆದ್ರೆ ಇನ್ನೂ ಅಲ್ಲಿ ಏನೂ ಕುಣಿಸಿಲ್ಲ, ವಿಂಡ್ ಪವರ್ಗಳು ಕುಣಿಸಿಲ್ಲ. ಆದ್ರೆ ಒಂದು ಏನು ಅನ್ಯಾಯ ಅದಂದ್ರೆ ದೊಡ್ಡದಂದ್ರೆ 29 ವರ್ಷ 11 ತಿಂಗಳು ಅಂತೇಳಿ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರ. ಅದು ಒಂದು ದೊಡ್ಡ ಫ್ರಾಡ. ಅದ್ರಾಗ ಹೆಂಗಂದ್ರೆ ಏನು ಹೇಳ್ತೀರಂದ್ರೆ 29 ವರ್ಷ 11 ತಿಂಗಳಾಗನ ಪರಸ್ಪರ ಒಪ್ಪಿಗೆ ಅಥವಾ ತದನಂತರ ಮತ್ತು 29 ವರ್ಷ 11 ತಿಂಗಳ ತಳಿ ಬರ್ತಾರೆ. ಮತ್ತು ಪರಸ್ಪರ ಒಪ್ಪಿಗೆ ಅಂದ್ರೆ ಅದು ಹೆಂಗೆ ಒಪ್ಕೋತೀರಿ ನೀವು? ಅದು ಹೆಂಗೆ ತಪ್ಪಂದ್ರೆ ನಮ್ದು ನಾವು ಅಂದ್ರೆ ಹೇಳ್ತೀವಂದ್ರೆ, ನೀವು 1 ಎಕರೆ ಏನು ತೊಗೊಂಡು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ, ಅದ್ರ ಕಂಟಿನ್ಯೂ ಫ್ಯಾನ್ ತಿರುಗ್ತದೆ. ಅದು ನೀವು ತೊಗೊಂಡು ಹೋಗ್ತೀವಿ ಅಂತೇಳಿ ಎಲ್ಲಿ ಅದ್ರಾಗ ನಿಮ್ಮ ಅಗ್ರಿಮೆಂಟ್ದಾಗ ಬರೆದಿಲ್ಲ. ಈಗ ನಾವು ಕೊಡಲಿಲ್ಲ ಅಂದ್ರೆ ಭೀ ಅನಿವಾರ್ಯವಾಗಿ ನಾವು ನಿಮಗೆ ಕೊಡಬೇಕಲ್ಲ. ನಮ್ಮ ಹೊಲನೇ ಮಾರಾಟ ಮಾಡೋಕ್ಕೆ ಬರಲ್ಲ, ಅದು ನಮ್ಮ ಹೊಲನೇ ಮಾರಾಟ ಮಾಡೋಕ್ಕೆ ಬರಲ್ಲ. ನೀವು ತೊಗೊನೇಬೇಕು 1 ಕೋಟಿ ಅಂದ್ರೆ ಭೀ ನಮ್ಮ ಮುಂದೆ ಮಾರಕ್ಕೆ ಬರಲ್ಲ. ಮತ್ತು ಒಂದು ಏನದಂದ್ರೆ ರೈತರಿಗೆ ಏನು ಅನ್ಯಾಯಪ್ಪ ಅಂದ್ರೆ, ನಮ್ಮ ಬಲ್ಲಿ 6 ಲಕ್ಷ ರೂಪಾಯಿ ಕೊಟ್ಟು 1 ಎಕರೆ ತೊಗೋತಾರೆ, 3 ಲಕ್ಷ ತೊಗೋತಾರೆ, ಈ ಕಡೆಯಿಂದ 30 ಲಕ್ಷ ಕೊಟ್ಟು 1 ಎಕರೆ ತೊಗೋತಾರೆ. ಮತ್ತು ರೈತರ ಬಲ್ಲಿ ಇಲ್ಲೇ ಅನ್ಯಾಯ ಅಲ್ಲ. ಬಂಜಾರ ಭೂಮಿ ಅಂದ್ರೆ ಎಲ್ಲ ಒಂದೇ. ನಮ್ಮ ಬಲ್ಲಿ ತಾಲೂಕು ತಹಸೀಲ್ದಾರ್ ಏನು ಹೇಳ್ತಾರೆ, ಯಾವ್ದು ಲೊಕೇಶನ್ ತೋರಿಸ್ತಾರೆ ಅದೇ ಬಂಜಾರ ಭೂಮಿ ಅಂತೇಳಿ ಪಾಣಿದಾಗ ಮಾಡಿಕೊಡ್ತಾರೆ ಅವರು. ಒಂದು ಏನು ಮೇನ್ ತಪ್ಪಂದ್ರೆ ರೀ, ಅವ್ರು ಮೇನ್ ಹೇಳೋದು ಬಂಜಾರ ಭೂಮಿ ಪಟ್ಟಿನೇ ಇವ್ರ ಬಲ್ಲಿ ಇಲ್ಲ. ನಮ್ಮ ಬಲ್ಲಿ ತಾಲೂಕದಾಗ ಯಾವುದೇ ಲೊಕೇಶನ್ ತೊಗೊಳ್ಳಿ ಇಲ್ಲ, ಫಲವತ್ತಾದ ಭೂಮಿನೇ ತೊಗೊಳ್ತಾರೆ ಅವ್ರು, ಅದ್ರಾಗ ಸಿಗ್ಬೀಳ್ತಾರೆ. ಫಲವತ್ತಾದ ಭೂಮಿ ತೊಗೊಂಡಿಲ್ಲ ಅಂದ್ರೆ ಅವ್ರು ಎಲ್ಲರಿಗೂ ಒಂದೇ ರೇಟ್ ಕೊಡಬೇಕಲ್ಲ, 32 ಲಕ್ಷ. ನಮ್ಮ ಬಲ್ಲಿ ಹಂಗೆ ಅವ್ರು 6 ಲಕ್ಷ ಕೊಟ್ಟರು, ಈ ಕಡೆ 30 ಲಕ್ಷ ಕೊಟ್ಟರು. ಅದು ಫಸ್ಟ್ ತಪ್ಪು ಅವ್ರದ್ದು. ಮತ್ತು ಎರಡನೇದು ಏನಂದ್ರೆ ಸಿಕ್ಕೋರು ಹೊಲ್ದಾಗ ಗಾಡಿಗಳು ಹೋಯ್ತಾರೆ, ಏನೂ ಕೇಳಲ್ಲ ಬಿಡಲ್ಲ. ಅದು ರಾತ್ರಿ 12 ನಂತರ ಲೀಸ್ ಇರ್ಲಾರ್ದವ್ರು ಹೊಲ್ದಾಗ ನಾವು GPS ಫೋಟೋ ಮಾಡ್ಕೊಂಡಿವಿ, ನಮ್ಮ ಬಲ್ಲಿ ಪ್ರೂಫ್ ಅವ. ರಾತ್ರಿ ಏನಾದ್ರೆ 10ಕ್ಕೆ ಹೋಗ್ತಾರೆ, ಕೆಲವು ಲೋಕಲ್ ಗುಂಡಾಗಳಿಗೆ ಇಟ್ಕೊಂಡ್ರು ಅವರು. ಎಲ್ಲರಿಗೆ ಇದು ಕೊಟ್ಟು ಹಪ್ತ ಕೊಟ್ಟು ಅವ್ರಿಗೆ ಯಾರು ಕೇಳಲ್ಲಾಗ್ಯಾರ, ಯಾರು ಹೇಳಲ್ಲಾಗ್ಯಾರ. ಅಣಿಗಳು ಹೊಡೆದಾರ, ಸಿಕ್ಕೋರು ಹೊಲ್ದಾಗ ನೀರು ಹೋಗ್ಯಾವ, ಏನು ಗಿಡ ಏನು ಅವ್ರಿಗೆ ಯಾರು ಕೇಳಾರ್ದಂಥ ವಾತಾವರಣ ನಮ್ಮ ತಾಲೂಕದಾರ ಸೃಷ್ಟಿ ಮಾಡಿರಿ ಅವರು. ನಾವು ಏನು ಬೇಕಿಲ್ಲ, ಇವು ನಮ್ಮ ಆಳಂದ ತಾಲೂಕಿನಾಗ ಎಲ್ಲ ಪ್ರತಿ ರೈತರಿಗೆ ಒಬ್ಬರು ಹೊಲ ತೊಗೋಬೇಕಾದ್ರೆ 40 ಲಕ್ಷ ಕೊಟ್ಟು ಪ್ರತಿಯೊಂದು ಎಕರೆ ತೊಗೊಳ್ಳಿ. ಅದು ಪೂರಾ 10 ಎಕರೆ ತೊಗೋಬೇಕು ಅವ್ರು, ಅಂದ್ರೆ 4 ಕೋಟಿ ಕೊಟ್ಟು ತೊಗೋಬೇಕು. ಇಲ್ಲ 6 ಎಕರೆ ಇವ್ರು ಕಂಪ್ನಿ ಪ್ರಕಾರ ತೊಗೊಳಗತ್ತೀರಂದ್ರೂ ಅದನ್ನು 4 ಲಕ್ಷ ಹಿಡಿದು 40 ಲಕ್ಷ ಹಿಡಿದು ಅದು 6 ಎಕರೆ ಪೂರಾ ತೊಗೋಬೇಕು. ಅದು ನಮ್ಮ ಹೊಲನೇ ರಿಟರ್ನ್ ಬರಲ್ಲ. ಒಂದು ಏನು ಬರ್ತಾರೆ ಅಗ್ರಿಮೆಂಟ್ದಾಗ, ಫಸ್ಟ್ ಪಾರ್ಟಿ ನಮ್ಗೇನೂ ಸಂಬಂಧ ಇಲ್ಲ, ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಅವ್ರು ಹೊಲನೇ. ಸೆಕೆಂಡ್ ಪಾರ್ಟಿದವ್ರು ಅವ್ರು ಯಾವಾಗ ಭೀ ನಮ್ಗೆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಬೋದು, ನಾವು ಅವ್ರಿಗೆ ಮಾಡ್ಕೊಳಪ್ಲಿಲ್ಲ. ಇಲ್ಲಿ ಅದಲ್ಲ, ಅದ್ರ ಅಗ್ರಿಮೆಂಟ್ದಾಗ ಬರ್ದಾರ 5 ವರ್ಷ ಆಗ ನಾವು ದುಡ್ಡು ಕೊಡಲಿ ಅಂದ್ರೆ ಅದಕ್ಕೆ ಯಾರು ಸಂಬಂಧ ನಮ್ಗೇನೂ ಗೊತ್ತಿಲ್ಲ ತಾರೆ. ತಾಲೂಕು ಆಡಳಿತದವರು ಯಾರೇ ಏನೇ ಆಗಲಿ 5 ಮಿನಿಟ್ದಾಗ ಇಲ್ಲಿ ಎಲ್ಲ ತಾಲೂಕು ಆಫೀಸರ್ಗಳು ಅಲ್ಲಿ ಇರ್ತಾರೆ. ಅವ್ರು ಏನೇ ಕಿರಿಕಿರಿ ಆದ್ರೂ ಏನು ಒಬ್ಬ AW ಒಂದು ರೋಡ್ ಇದು ಬಿತ್ತಂದ್ರೆ ಕರೆದ್ರು ಬರಲ್ಲ, ರೋಡ್ ಮಾಡೋಕ್ಕೆ ಬರಲ್ಲ. ಅವ್ರದ್ದು ಏನಾರ ಇದ್ರದ್ದು ಹಾದಿ ಅಳಿಕತ್ತೇಳಿ ಅವ ಬರ್ತಾನೆ. ಫಾರೆಸ್ಟ್ದಾಗ ಏನು ಒಟ್ಟು ಎಲ್ಲಿ ಗಿಡಗಳು ಕಡ್ದಾರಂದ್ರೂ ಬರಲ್ಲ. ಅವ್ರದ್ದು ಏನಾರ ಕಿರಿಕಿರಿದ್ರೆ ಅವರೇ ಬಂದು ಮುಂದಾಳತ್ತು ಕೊಟ್ಟು ಅವರೇ ರೊಕ್ಕ ಕೂತೋತಾರೆ, ಅವರಾಗೆ ಮಾಂಡವಲ್ಲಿ ಮಾಡ್ತಾರೆ ನಡಬರ್ಕಾಗಿ. ಇಂಥ ವಾತಾವರಣ ನಮ್ಮ ತಾಲೂಕದಾಗ ಆಗ್ಯದ ನೋಡಿ. ನಂದು ಹಿರೋಳಿ ಊರು ರೀ, ಶರಣಪ್ಪ ಹನುಮಂತಪ್ಪ ವಾಗ್ದರೆ ಐತಿ ನನ್ನ ಹೆಸರು ರೀ. ಸುರ್ವಿಗೆ ಫ್ಯಾನಿನವ್ರು ಬಂದಾರ ನನ್ನ ಕಡೆ ರೀ. ನನ್ನ ಕಡೆ ಬಂದಾರ ಕೇಳೋದಮ್ಮಿಗೆ ನನ್ನ ಪರಿಸ್ಥಿತಿ ಜರ ಇದು ಇತ್ತು. ಆದ್ರೆ ಅಲ್ಲಪ್ಪ ತಂದ ಅಂದ ಕಸಿಯಿಂದ ನನಗೆ 5 ಲಕ್ಷ ಕೊಡ್ತಾವ ಒಂದು ಇದಕ್ಕೆ ತಿಳ್ಕಿಂದ 1 ಎಕರೆಗೆ ಅಂದಾರ್ರಿ. ಅಂದ ಬಳಕ 6.5 ಲಕ್ಷ ಅದು ಇದು ಬಂದದ ರೀ ರಿಜಿಸ್ಟ್ರ್ ಮಾಡಿದ ಒಳಗೆ. ನಾ ಅಂದ ಇಲ್ಲ 6.5 ಬಂದ 6.5 ಕೊಡ್ರಿ ಅಂತ ಹೇಳ್ದೆ. 5 ಲಕ್ಷ ಕೊಟ್ಟಾರ್ರಿ ಒಂದು ಎಕರ್ಗೆ. ಆಯ್ತಾ ಮುಂದೆ ಏನದ ಬಾಡಿಗೆ ಬೇಕಂದ್ರಿ. ಬಾಡಿಗೆ ಅದ್ರ ಭೀ ಅದ್ರ ಸುತ್ತಿತ್ತಂತ ತೋರಿ ಥೋಡೆ ದಿವ್ಸ ಇತ್ತಂತ ತೋರಿ ಅಂತ ನಾ ಹೇಳ್ದೆ. ಹೇಳೋಣ ಅದಕ್ಕೆ ಏನದ ಒಂದು 2,000 ಬಾಡಿಗೆ ಹಿಡ್ದಾರ ರೀ, 20,000 ರೀ. 1 ಎಕರ್ಗೆ 20,000 ಹಿಡಿದು 5.5 ಅಂದ್ರೆ ಜರ ಮರಾಠಿ ಬರ್ತಾವ್ರಿ ನಂಗೆ. ಅಂದ್ರೆ 5.5 ಎಕರೆ ತೊಗೊಂಡಾರ್ರಿ. ಅದರದ್ದು ಏನದ 1,10,000 ಕೊಡ್ತಾರೆ. ಈಗ ನಾ ಕೊಟ್ಟು 3 ವರ್ಷ ಆಯ್ತು ರೀ. 3ನೇ ವರ್ಷದ ಬಾಡಿಗೆ ಕೊಟ್ಟಾರ್ರಿ. ಆದರೆ ಇನ್ನು ಮುಂದೆ ಅವ್ರಿಗೆ ನಾ ಹೇಳೇನಿ ರೀ, ಅಲ್ಲಿ ನನ್ನ ಹೊಲ 9 ಎಕರೆ ಅದ ರೀ, ಅವ್ರಿಗೆ 6.5 ಕೊಟ್ಟೀನಿ. 3 ಎಕರೆ ಉಳಿತ್ರಿ. ಆ 3 ಎಕರೆ ಸುದ್ದ ಪೂರಾ ವಾಪರಾಸ್ಯಾರ ರೀ. ಪೂರಾ ಹಿಂಗೆ ಖಟಕ್ ಆಗ್ಯದ ರೀ. ಇಲ್ಲಿ ಖಟಕ್ ಆಗದ ಅದ್ರ ಸುದ್ದಕ್ಕೆ ಖರ್ಚಿದು ಹ್ಯಾಂಗೆ ಏನು ಸುದ್ದಿ. ನನ್ನ 3 ಎಕರೆದ್ರೆ ಇದು ಮಾಡಿಕೊಡ್ರಿ ಅಂದ್ರೆ ಮಾಡಿಕೊಡಕ್ಕೆ ತಯಾರಿಲ್ಲ ರೀ ಅವರು. ದೊಡ್ಡದು ಮಾಡ್ಯಾರ್ರಿ. ಅಚ್ಚಿ ಕಡ್ದು ಈಚೆ ಕಡ್ದು ಹೊಲ ಹೋಗ್ಯಾವ್ರಿ. ಅವರು ಬಂದ್ ಕಸಿಂದ ನನಗೆ ಬೈದಾರ್ರಿ, ನಿಂದು ಪ್ಯಾನಿಗೆ ಕೊಟ್ಟಿದ್ದೀವಿ ನೋಡಿ ನಮ್ಮ ಹೊಲ ಹೋಗ್ಲತ್ತಾವ ಹಂಗೆ ಹಿಂಗತ್ ನನಗೆ ಬೈದರು. ಅವ್ರಿಗೆ ಹೇಳಿ ನಾ ಮಾಡ್ಕೊಳ್ಯಾರಪ್ಪ ಮಾಡ್ಕೊಳ್ಯಾರ ಅಂತ ಹೇಳ್ದೆ. ಅಲ್ಲಿ ತಕ್ಕ ಅವ್ರ ಕೆಲಸ ಮುಗಿದ ರೀ. ಮುಗಿದು ಹೋದ ಬಳಿಕ ಈಗ ಮುಂದೆ ನಮಗೆ ಈಗ ಪೂರಾ ಗೊತ್ತಾಗ್ಯದ ರೀ ಇದು ಹಿಂಗೆ ಅಂತ ಹೇಳ್ಕಿದಿಂದ.
ಆ ಎಳೆಗೆ ನಾವು ಹುಲ್ಲುದಂಗೆ ಕೊಟ್ಟಿದ್ದೇವೆ ರೀ. ಈಗ ಮುಂದೆ ಅನ್ನೋದಕ್ಕೆ ಹಿಂಗದ ರೀ. ಈಗ ಮುಂದೆ ನಾ ಕೇಳಕ್ಕೆ ಹೋಗೋಣ ಅವ್ರು ಏನು ಬರಲ್ ಬೀಗ್ಯಾರ ಹೋಗಾಗಿರ ಕಂಪ್ಲೀಟ್ ಆಗ್ಯದ ರೀ ಅದು ಈಗ. ಎಮ್ ಎಲ್ ಕಡೆ ಹೋಗಿಲ್ಲ ರೀ. ಎಮ್ ಎಲ್ ಕಡೆ ಹೋಗಿಲ್ಲ, ಆಯ್ತು ನಗರ ಸೇವಕ ಕಡೆ ಹೋಗಿಲ್ಲ, ನಗರ ಸೇವಕ ಅಂದ್ರೆ ಇದು ಪಂಚಾಯತಿ ಮೆಂಬರ್ ಕಡೆ ಹೋಗಿಲ್ಲ, ಎಲ್ಲಿ ನಾನು ಹೋಗಿಲ್ಲ ರೀ. ನಾ ಫಕ್ತ್ ಹೊಲ ಮನೆ ಅಡ್ಡೆ ಮಾಡ್ತಿದ್ದ, ಅದು ಅಷ್ಟಕ್ಕೆ ಬಂದು ಕೇಳೋಣ ಅಷ್ಟು ಕೊಟ್ಟೇನಿ ರೀ. ನಾ ಈಗ ಮುಂದಿನ ಏನದ ಅದು ನೋಡ್ರಿ. ಅದು ಬೆಳೆ ಭೀ ಹೋಯ್ತು, ಎಲ್ಲ ಭೀ ಹೋಯ್ತು, ಎಲ್ಲ ಕಲಾಸ್ ಮಕ್ಕಳು ಆಗ್ಯದ್ರಿ. ಅಲ್ಲಿ ಇದು 9 ಎಕರೆ ಪೂರಾ ಆಪರೇಷನ್ ರೀ. ಮುಂದೆ ಪರಿಸ್ಥಿತಿ ಅಂದ್ರೆ ಪೂರಾ ಅದು ನಾರು ಸಾಯ್ಲಿಕ್ಕೆ ಬಂದೇನಿ ರೀ. ಈಗ ಅವು ಮತ್ತವ್ರ ಹೆಸರಲ್ಲೇ ಮಾಡಿಕೊಡ್ತೀನಿ, ಮಾಡಿಕೊಟ್ರು ಟೀಕ್ ಅದ, ಮಾಡಿಕೊಡ್ಲಿಲ್ಲಪ್ಪ ಅಂದ್ರೆ ಇಲ್ಲ ರೀ. ಮುಂದೆ ಅದು ಬಂದ್ ಮಾಡಿ ತೆಗಿತೀನಿ ನಾ. ಹಾಂ, ಅವ್ರಿಗೆ ಬಾಡಿಗೆ ಕೊಟ್ಟೀನಿ ರೀ. ನಾ ಬಾಡಿಗೆ ಏನದ ಬಂದ್ ಮಾಡ್ತೆ. ಈಗ 1 ಎಕರೆ ರಿಜಿಸ್ಟ್ರ್ ಕೊಟ್ಟೀನಿ ರೀ. ರಿಜಿಸ್ಟ್ರ್ ಅದು ಇರ್ಲಕ್ಕ, ಅದು ಮಾಡ್ಕೊಳ್ಳಕ್ಕ ಈಗ ಆಟ ತಗೊಂಡ್ರೆ ಚಾಲು ಆಗಿಲ್ಲ ರೀ. ಈಗ ಬಂದ್ ಮಾಡ್ತೇವೆ ಅವ್ರನ್ನ. ಶರಣಪ್ಪ ಹನುಮಂತಪ್ಪ ವಾಗ್ದಾರಿ. ಎಷ್ಟು ಎಕರೆ ಜಮೀನು ಏನು ಅನ್ಯಾಯ ಅಲ್ಲತ್ತದ ನಿಮ್ಗೆ? ನಮ್ಗೆ ಏನೂ ಹೇಳಿಲ್ಲ ಸರ್. ಹೊಲ ಖರೀದಿ ಒಳ ಮುಂದೆ ಈ ಕಂಪ್ನಿ ಹಾಕ್ತೇವೆ ಕಂಪ್ನಿ ಇವ್ರು ಹೊಲ ಖರೀದಿ ಮಾಡೋರು ಓನರ್ಗಳು ಅವ್ರು ಏನೂ ಹೇಳಿಲ್ಲ ನಮ್ಗೆ ರೀ. ಈ ಕಂಪ್ನಿ ಹಾಕ್ತೇವೆ ಅಂತೇಳಿ. ನಂತರ ನಮ್ಗೆ ಹೊಲದಾಗ ಕೆಲಸ ತೊಗೋಬೇಕು ಅದೊಂದು ಹೇಳಿದ್ರು. ಈಗ ಕೇಳಕ್ಕೆ ಹೋಗೋಣ ಅವ್ರು ನಮ್ಗೆ ಕೆಲಸ ಭೀ ತೊಗೊಳಗ್ಯಾರ. ಗಾಡಿ ಹಚ್ಚೋದು ಎಲ್ಲ ಅಗ್ರಿಮೆಂಟ್ ಹೊಲ ಖರೀದಿ ಕೊಡೋವಾಗ ಎಲ್ಲ ಮಾಡಿ ಹೇಳಿದೇವೆ ರೀ. ಹ್ಞೂ ಅಂದರು. ಕೇಳಕ್ಕೆ ಹೋಗೋಣ ಏನಂದ್ರಿ, ಹರಕೆ ಪಡ್ಲಿಕ್ಕೆ ಕೇಳು, ಬೇರೆ ಪಡ್ಲಿಕ್ಕೆ ಕೇಳು ಅಂದ್ರಿ. ಇವ್ರು ಹೊಲ ಖರೀದಿ ಓನರ್ ಹೋಗ್ರಿ. ನಾವು ಅವ್ರಿಗೆ ಕೇಳಕ್ಕೆ ಹೋಗಲ್ಲ. ನಮ್ಮ ಹೊಲ ಕೊಟ್ಟಿದ್ದೀವಿ, ನಮ್ಮ ದಂಧೆ ನಮ್ಮ ಗಾಡಿ ಹಚ್ಕೋಬೇಕು ಅಂತೇಳಿ ನಂಗೆ ಹೇಳ್ಕಿಸಿಂದ ಇದು ಮಾಡಿ ಜಗಳ ತೆಗೆದ್ಬೇಕು, ದಂಧ ರೊಕ್ಕಿಸ್ಬೇಕು. ನಮ್ದು ಒಂದು ಟ್ರ್ಯಾಕ್ಟರ್ ಹಚ್ಕೊಂಡ್ರಿ. ಯಾವ್ದ್ರಿ ಇದೇನು ಸಬ್ ರಿಜಿಸ್ಟರ್ ಮಾಡ್ತಾರತ್ತ ಇಲ್ಲಿ ದೊಡ್ಡದು ಖಜಾನ ಎಲ್ಲ. ಅವು ಫ್ಯಾನಿನ ಕರೆಂಟ ಇಲ್ಲೇ ಸ್ಟಾಕ್ ಮಾಡಿ ಎಲ್ಲ ಮಾಸ್ಟರ್ ರಾಜಕ ಕೊಡೋರು ಅಂತಾರೆ. ನಮ್ಗೆ ಅದು ಹೇಳೇ ಇಲ್ರಿ. ಖರೀದಿ ತೊಗೊಂಡ್ರಿ ಸರ್. ಖರೀದಿನೇ ತೊಗೊಂಡ್ರಿ. ಒಟ್ಟು 21 ಎಕರೆ ಅದ ರೀ. ನಮ್ಮ ಅಣ್ಣವ್ರದ್ದು ಒಂದು 10 ಎಕರೆ ಅದ ರೀ. ನಮ್ದು ಒಂದು 10 ಎಕರೆ 6.5 ರೀ ತೊಗೊಂಡ್ರಿ. ಹಾಂ ಲಕ್ಷ ಕರೆಕ್ಟ್ ಅಲ್ರಿ ಸರ್. ಇದು ಕಂಪ್ನಿ ಹೆಸರು ನಮ್ಗೆ ಹೇಳಿಲ್ಲ ಅವರು. ಕಂಪ್ನಿ ಹೆಸರು ಹೇಳಿದ್ರೆ ನಾವು ಈಗ ಹೊಲನೇ ಕೊಡ್ತಿಲ್ಲ ರೀ. ರಾಜಕೀಯ ವಿಷಯ ತಂದ್ರೆ ನಾವು ಹೊಲನೇ ಕೊಡ್ತಿಲ್ಲ ರೀ ಇವ್ರಿಗೆ. ನಾವು ಹೇಳೋ ಸುರಿಗೆ ನಮ್ಮ ಮಾಲಕರು ಕರೆಸ್ತು, ಸ್ವಂತ ಮಾಲಕರಿಗೆ ರಿಜಿಸ್ಟರ್ ಮಾಡಾಳ. ಬೇಡ ರಾಜಕೀಯ ವಿಷಯ ತರಬೇಡ್ರಿ ಒಳಗಂದ್ರು. ನಮ್ಮ ಏನೋ ಬಿಟ್ಟೆ ರೀ. ಈಗ ಹಿಂದಿನ ನಮ್ಮ ಗಾಡಿ ಹಚ್ಕೋರು ಇದು ಮಾಡ್ರಿ ಅವರು ರಾಜಕೀಯ ವಿಷಯ ಒಳಗೆ ತಂದಾರ ನೋಡ್ರಿ ಸರ್. ಏನು ಆಗ್ಬೇಕು ಈಗ ನಿಮ್ಗೆ? ನಮ್ದೆಲ್ಲ ಸೊಲ್ಲ ಆಗ್ಬೇಕು ರೀ. ನಮ್ಗೆ ಮುಂದೆ ಕಂಪ್ನಿ ತಯಾರಾದ ಬಳಿಕ ನಮ್ಮ ಕೆಲಸ ಹಚ್ಬೇಕು. ಅವರು ನಮಗೊಂದು ಅಗ್ರಿಮೆಂಟ್ ಮಾಡಿಕೊಡ್ರಿ ಅಂತೇಳಿ ಹೇಳಕತ್ತಿದ್ರು ಅವ್ರಿಗೆ. ಮಾಡಲ್ಲ ಅಂತಾರೆ ರೀ ಅವ್ರು. ನಮ್ಮ ಹೆಸರು ಸೋಮನಾಥ್ ಅದ ರೀ. ನಮಸ್ತೆ ಸರ್, ನಾನು ಕಾಶಿನಾಥ್ ವಾಡೇದ್ ಅಂತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೀನಿ ರೀ, ಹಿರೋಳಿ ರೀ. ಇಲ್ಲಿ ಎಲ್ಲ ರೈತರದ್ದು ಏನು ಹೊಲ ತೊಗೊಂಡ್ರಲ್ರಿ, ಯಾರಿಗೂ ಪರ್ಟಿಕ್ಯುಲರಾಗಿ ಹೇಳಿಲ್ರಿ ಇಲ್ಲಿವರೆಗೆ. ನಾವು ಇದೇ ಕಂಪ್ನಿಗೆ ತೊಗೊಳ್ತೀವಿ, ಸೋಲಾರ್ಕ ಇಷ್ಟೇ ತೊಗೊಳ್ತೀವಿ, ವಿಂಡ್ ಪವರ್ ಸಲುವಾಗಿ ತೊಗೊಳ್ತೀವಿ ಅಂತ ಯಾರಿಗೂ ಹೇಳಿಲ್ರಿ. ಒಳಗೆ ದಲ್ಲಾಳಿಗಳು ಏನು ಇರ್ತಾರಲ್ಲ ಅವ್ರ ಮುಖಾಂತರ ತೊಗೊಂಡ್ರಿ. ತೊಗೊಂಡು ಏನು ಮಾಡ್ಯಾರ ರೈತರಿಗೆ ಮುಂದೆ ಈಗ ತೊಗೋತಾರಲ್ರಿ, ಫಸ್ಟಿಗ ಒಂದು 5 ಎಕರೆ ಅಂತ ತೊಗೊಳ್ತಾರೆ. ಒಂದು ಫ್ಯಾನಿಗೆ 10 ಎಕರೆ ತೊಗೋಬೇಕಂತ ರೂಲ್ಸ್ ಅದ. 10 ಎಕರೆದು ಅಗ್ರಿಮೆಂಟ್ ಪ್ರಕಾರ ದುಡ್ಡು ಕೊಡ್ಬೇಕೈತಿ, ರೆಂಟ್ ಕೊಡ್ಬೇಕೈತಿ ರೂಲ್ಸ್ ಅದ. ಆದ್ರೆ ರೈತರಿಗೆ ಏನು ಮಾಡುತ್ತಾರೆ, 5 ಎಕರೆದು ಅಥವಾ 1 ಎಕರೆದೇ ತೊಗೊಂಡು 6.5 ಲಕ್ಷ ಕೊಡ್ಲತ್ತಾರೆ ಬರೀ ರೈತರಿಗೆ. ಆಮ್ಯಾಗ ಅದು ರಿಟರ್ನ್ ರೈತರಿಗೆ ಕೊಡೋರು ಯಾರು ರೀ? ಈಗ ಸೋಲಾರ್ದವ್ರೇನೋ ತೊಗೋತಾರೆ ಕರೆಕ್ಟ್ ಅದ, ಮುಂದೆ ರೈತರಿಗೆ ರಿಟರ್ನ್ ಮಾಡೋರು ಯಾರು? ರೆಂಟ್ ಮ್ಯಾಗ ತೊಗೋತಾರೆ, 30 ವರ್ಷ ಅಂತ ಹೇಳಿ ತೊಗೊಳ್ತಾರೆ. ಒಟ್ಟು 29 ವರ್ಷ 11 ತಿಂಗಳತ್ತದ ಅಗ್ರಿಮೆಂಟ್ದಾಗ. ಆಮ್ಯಾಗ ರಿಟರ್ನ್ ಅಷ್ಟೊತ್ತಕ ಈ ರೈತರು ಇರಬೇಕಲ್ಲ, ಮುಂದೆ ಇವ್ರ ಮಕ್ಕಳು ಕೇಳಕ್ಕೆ ಹೋದಾಳಿಗೆ ಅವ್ರು ಸಿಗಬೇಕಲ್ಲ. ಇಲ್ಲೇ ನಮಗೆ ತಾಲೂಕು ಅಧಿಕಾರಿಗಳಿಗೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಒಬ್ಬರು ತಹಸೀಲ್ದಾರ್ ಅವರು. ಮತ್ತು ಈಗ ನಾವು ಇವು ರೈತರಿಗೆ ಏನೋನೇ ಗೊತ್ತಿರಲ್ಲ, ಎಲ್ಲಿ ಹೋಗಿ ಕೇಳ್ಬೇಕು, ಯಾರಿಗೆ ಹೋಗಿ ಕೇಳ್ಬೇಕ್ರಿ ಅವರು? ನಂಬಲ್ಲಿ ನೋಡ್ರಿ ಅಷ್ಟು ನಮ್ಮ ಹಳ್ಳಿಗಳ್ದಾಗ ಬಂದದಂದ್ರೆ ನಮ್ಮ ಪಂಚಾಯತ್ ಲೆವೆಲ್ದಾಗ 21 ಹೇಳ್ಯಾರ. ಅದು ನಾವು NOC ನಮ್ಮ ಪಂಚಾಯತ್ ಮೆಂಬರ್ಗಳು ಎಲ್ಲರದಕ್ಕೆ ಪರ್ಮಿಷನ್ ತೊಗೊಂಡು ಕೊಟ್ಟಿಲ್ಲ. ಪಾಪ ಅವರು ಏನು ಕಲೀಲಾರ್ದವ್ರು ಅಧ್ಯಕ್ಷ ಆಗ್ಯಾರ, ಹೆಣ್ಮಗಳ. ಅವ್ರಿಗೆ ಓದಕ್ಕೂ ಬರಲ್ಲ, ಏನೂ ಬರಲ್ಲ. ಅವ್ರದ್ದೊಂದು ಸಹಿ ತೊಗೊಂಡು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಂಡ್ರೆ, NOC ತೊಗೊಂಡ್ರೆ. ಅದಕ್ಕೆ ನಮ್ದು ಅಬ್ಜೆಕ್ಷನ್ ಅದೈತೆ, ನಾವು ಅವಾಗಲೂ ಫೈಟ್ ಮಾಡೀವಿ, ಅದು ನಮಗೆ ಕೇರೆ ಮಾಡಿಲ್ಲ. ರಾಜಕೀಯ ಶಕ್ತಿದಿಂದ ಅವ್ರು ತೊಗೊಳಕ್ಕ. ಬಟ್ ನಾವು ಹೋರಾಟ ಮಾಡುತ್ತಿದ್ದೆವು, ನಂಬಲ್ಲಿ ಬ್ಯಾಡ್ ಅಂತ ಹೇಳ್ತಿದ್ದೆವು ನಾವು. ಊರಿಂದ ಪೂರ್ತಿ ಸಮೀಪ ಕುಣಿಸ್ಯಾರ, ಅದರಿಂದ ಎಫೆಕ್ಟ್ ಆಗ್ತದ. ಊರಿನ ಜನಕ್ಕೂ ಎಫೆಕ್ಟ್ ಆಗ್ತದ, ರೈತರಿಗೂ ಎಫೆಕ್ಟ್ ಆಗ್ತದ. ಸ್ವಲ್ಪ ನೋಡಿ ಕುಂಡಿಸ್ಬೇಕು. ಒಂದು ಹಳ್ಳಿಗೆ ಇಷ್ಟೇ ಯಾಕೆ ಫ್ಯಾನ್, ಬಾಜುನೇ ಬೇರೆಗಳು ಹಳ್ಳಿಗೆ ಅವಲ್ಲ. ಈ ಖಜೂರು ಸೈಡ್ ಅಲ್ಲವ, ಅವ್ರೊಂದು ಎಕರೆಗೆ 30 ಲಕ್ಷ ಕೊಟ್ರು. ನಮ್ಮ ರೈತರಿಗೆ ಯಾಕೆ ಕೊಟ್ಟಿಲ್ಲ? ಖಾಲಿ ಕೊಡೋದೇ 6 ಲಕ್ಷ ಕೊಡ್ಲತ್ತಾರ, 6.5 ಲಕ್ಷ. ಈಗ ಆ ಒಂದು ತಾಲೂಕದಾಗ ಯಾವುದೇ ಕಂಪ್ನಿ ಬರಲಿಕ್ಕ ಎಲ್ಲರಿಗೆ ಸಮಾನ ನೋಡ್ಕೋಬೇಕಲ್ಲ. ನಮ್ಮ ಜನರಿಗೆ ಯಾಕೆ ಅನ್ಯಾಯ ಮಾಡ್ತಾರೆ ಇವರು? ಮಾಡೋದಾಗ ಅಲ್ಲಕ್ಕ ಈ ಕಂಪ್ನಿಯವ್ರು ಏನದಾರಲ್ಲ ಇವರೆಲ್ಲ
ಪರ್ಟಿಕ್ಯುಲರ್ ಆಗಿ ಇದೇ ಕಂಪ್ನಿದ ಇವರೇ ಮುಂದರ ಅನ್ನಪ್ಲೆ ಯಾರ್ದು ಹೆಸರು ತೋರಿಸಿಲ್ಲ. ಬರೀ ಒಂದು ಸೋಲಾರ್ ವಿಂಡ್ 16 ಸೋಲಾರ್ ಕ್ರಾಫ್ಟ್ ಅಂತ ಬರ್ತದ ಅಷ್ಟೇ. ಅದು ಎಲ್ಲಿದೆ ಅಡ್ರೆಸ್, ಅದು ಕಂಪ್ನಿ ಇಲ್ಲದ ಯಾರಿಗೂ ಗೊತ್ತಿಲ್ಲ. ದಲ್ಲಾಳಿಗಳು ಮಾಡ್ತಾರೆ, ಬರ್ತಾರೆ, ನಾವು ಇದ್ದೇವು ಕೊಡಿಸ್ತೇವ್ರಿ ಅಂತ ಹೇಳೋದು, ಅವ್ರು ಕೊಡ್ಸೋಣ ಹೋಗ್ತಾರೆ. ನಡಿನವರೇ ಜಾಸ್ತಿ ತೊಗೊಂಡ್ರು ರೈತರಿಗಿಂತ. ರೈತರಿಗೆ ಕ್ಲಿಯರಿಟಿ ಗೊತ್ತಾಗ್ಬೇಕ್ರಿ. ನೀವು ರಿಟರ್ನ್ ಯಾವಾಗ ಕೊಡ್ತೀರಿ ಅನ್ನೋದು ರೈತರಿಗೂ ಬೇಕದು. ಹೊಲ ಕೊಡೋದು ಬೇಕು. ಆಮ್ಯಾಗ ಎಲ್ಲ ತಾಲೂಕದಾಗ ಎಷ್ಟು ಕೊಟ್ರಿ ಅಮೌಂಟ್? 1 ಎಕರೆಗೆ 30 ಲಕ್ಷ ಕೊಟ್ರಿ. 30 ಲಕ್ಷ ಕೊಡಬೇಕು. ಮತ್ತು ಅದು ರಿಟರ್ನ್ ಯಾರು ಕೊಡೋ ಜವಾಬ್ದಾರಿ ಬೇಕು. ತಹಸೀಲ್ದಾರ್ ಅವ್ರು ಕೊಡ್ತಾರೋ ಅಥವಾ ಯಾರು ಕೊಡ್ತಾರೋ? ರೈತರ ಬಲ್ಲಿ ಏನಾರು ಬೇಕಲ್ಲ. ಅವರು ಒಬ್ಬ ರೈತನಿಂದ 30 ಸಿಗ್ನೇಚರ್ ತಗೋತಾರ. ಅಷ್ಟು ಸಿಗ್ನೇಚರ್ ತಗೋತಾರೆ. ತಗೊಂಡು ಬಳಕ ಇವ್ರಿಗೆ ಏನಾರು ಕೊಡ್ಬೇಕಲ್ರಿ. ಇವ್ರ ಬಲ್ಲಿ ಒಂದು ಸರ್ಟಿಫಿಕೇಟ್ ಬೇಕಲ್ಲ ರೈತನ ಬಲ್ಲಿ. ರಿಟರ್ನ್ ನಾವು ಕೊಡ್ತೇವೆ ನಿಮಗೆ ಕಂಪ್ನಿ ಕಡೆಯಿಂದ. ಅದು ಏನೇನೇ ಇಲ್ಲ. ಹೆಂಗೆ ರೀ ಜವಾಬ್ದಾರಿ ಆದ್ರೆ ಹಿಂಗೆ ನಮ್ಮ ರೈತರ ಪರಿಸ್ಥಿತಿ ಆದ್ರೆ ಹೆಂಗೆ? ನಮ್ಮ ಹೆಸರು ಕಾಶಿನಾಥ್ ರೀ.